ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನು ಸಹ ಕೊಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಇವ್ರು ಬಂದ್ಬಿಟ್ಟು ನನ್ನ ಕೊಲೀಗ್ಸು. ಸ್ಯಾಟರ್ಡೆ ಸ್ಕೂಲಲ್ಲಿ ದಸರಾ ಪೂಜೆ ಇಟ್ಕೊಂಡಿದ್ರು. ಮ್ಯಾನೇಜ್ಮೆಂಟ್ ಅವ್ರು ಬರೋದು ತುಂಬಾ ಲೇಟ್ ಆಯಿತು ಸ್ವಲ್ಪ. ಅದಕ್ಕೋಸ್ಕರ ಸರಿ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಹಾಗೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ರೀಲ್ಸ್ ಮಾಡ್ತಾ ಇದ್ವಿ. ನನ್ನ ಕೊಲೀಗ್ಸ್ ಇವರು ರೂಪಿಣಿ ಮತ್ತು ಅಂಜಲಿನ ಒಂದು 2-3 ವ್ಲಾಗಲ್ಲಿ ನೋಡಿರ್ತೀರ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆಯೇ ನೋಡ್ಬೋದು, ಇಲ್ಲಿ ದಸರಾಗೆ ಪೂಜೆ ಎಲ್ಲ ನಡೆಸ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಅವರು ಪೂಜಾರಿನೆಲ್ಲ ಕರೆಸಿದ್ರು. ಹಾಗೆ ಮಕ್ಕಳು ಯೂಸ್ ಮಾಡುವಂಥ ಒಂದು ಪ್ಲೇ ಥಿಂಗ್ಸ್ ಆಗ್ಬೋದು, ಮತ್ತು ಬುಕ್ಸು, ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಎಲ್ಲ ವ್ಯಾನ್ಸ್ಗೂ ಸಹ ಪೂಜೆ ಎಲ್ಲ ಮಾಡಿ ಪ್ರತಿಯೊಂದು ರೂಮ್ಗೂ ಹೋಗಿ, ಅಂದರೆ ಕ್ಲಾಸ್ ರೂಮ್ಗೂ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಬಂದರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಮನೆಗೆ ಬೇಗ ಹೋಗಬೇಕಾಯಿತು. ಯಾಕಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಎಲ್ಲ ಹೆಣ್ಮಕ್ಳಿಗೂ, ಮದುವೆ ಆಗಿರೋಂಥ ಹೆಣ್ಮಕ್ಳಿಗೂ ತುಂಬಾ ಇಷ್ಟಪಡುವಂಥ ಜಾಗ ಇದಾಗಿರುತ್ತೆ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಂತೂ ತುಂಬಾ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇಲ್ಲಂತೂ ಪೂಜೆ ಮುಗಿಯೋಷ್ಟೊತ್ತಿಗೆ 3 ಗಂಟೆ ಆಗ್ತಾ ಬಂತು. ಬಟ್ ನನಗೆ ಟೈಮ್ ಆಗ್ತಾಯಿತ್ತು 2 ಕಡೆ ಹೋಗಬೇಕಾಗಿರೋದ್ರಿಂದ. ಕೇಳಿದೆ ನಮ್ಮ ಪ್ರಿನ್ಸಿಪಲ್ ಸರ್ಗೆ, ಬಟ್ ಅವರು ಪೂಜೆ ಮುಗಿಸ್ಕೊಂಡೇ ಹೋಗಿ ಮ್ಯಾಮ್ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಪೂಜೆ ಆಗೋವರೆಗೂ ಇದ್ಬಿಟ್ಟು ನಂತರ ನಾನು ಮನೆಗೆ ಹೊರಟೆ. ಸೊ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಟೀಚರ್ಸ್ಗೆಲ್ಲರಿಗೂ ಸಹ ಅವರು ಸ್ವೀಟ್ಸ್ನು ಸಹ ಕೊಟ್ಟರು. ಸ್ವೀಟೆಲ್ಲ ತಗೊಂಡು ನಾನು ನೋಡ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡಿದಾದಮೇಲೆ ಇಲ್ಲಿ ನಾನು ಆಟೋ ಮಾಡಿಕೊಂಡು ಇಲ್ಲಿ ಮಾರ್ಕೆಟ್ ಇದೆಯಲ್ಲ, ಸೊ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಬಸ್ಸೆಲ್ಲ ಹತ್ಬಿಟ್ಟು ನೋಡ್ಬೋದು ನಾನು ಎಲ್ಲಿ ಬಂದೆ ಅಂತ ಹೇಳ್ಬಿಟ್ಟು. ಎಸ್, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗಿರುವಂಥ ಜಾಗ ಅಮ್ಮನ ಮನೆ ಅಲ್ವಾ. ಅಮ್ಮನ ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಮದುವೆ ಆದಮೇಲೆ ತುಂಬಾ ತಿಂಗಳಾದಮೇಲೆ ನಾನು ಈ ಮನೆಗೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಯಾವಾಗ ಬರ್ತೀನ ಅಂತ 2 ಡೇಸಿಂದನೇ ನನಗೆ ಮನಸ್ಸಲ್ಲಿ ಖುಷಿನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಷ್ಟೊಂದು ಖುಷಿ ನನಗೆ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನೋಡ್ಬೋದು ಅಮ್ಮ ನಿಂತ್ಕೊಂಡಿದ್ದಾರೆ ಇಲ್ಲಿ. ಹಾಗೆಯೇ ಇಲ್ಲಿ ನಮ್ಮನೆ ಎದುರು ಮನೆಯಲ್ಲಿರುವಂಥವರು, ಹುಡುಗಿ ಹೆಸರು ಬಂದು ಗೌರಿ ಅಂತ, ಮತ್ತು ಅವ್ರ ತಾಯಿ ಅಪ್ಪ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಬಂದ್ಬಿಟ್ಟು ನಮ್ಮ ದೇವ್ರ ಮನೆ. ನೋಡ್ಬೋದು ಎಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಎಲ್ಲ ಪೂಜೆ ಮಾಡಿದರು. ಮಕ್ಕಳಿಬ್ಬರು ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದ್ರು. ಯಾಕಂದರೆ ಬರೋಷ್ಟೊತ್ತಿಗೆ ಇಲ್ಲಿ 8:30 ಆಗೋಗ್ಬಿಟ್ಟಿತ್ತು ಟೈಮು. ಬಂದ ತಕ್ಷಣ ಅಮ್ಮ ಊಟ ರೆಡಿ ಮಾಡಿದರು. ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಇದ್ಕದ ಬೇಳೆ ಸಾರು. ತುಂಬಾ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ನು. ಸೊ ಅಮ್ಮ ಮಾಡಿದ್ದು ತುಂಬ ದಿನಗಳಾದಮೇಲೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಈ ಅವರೆಕಾಳು ಸಾರು ಎಲ್ಲನೂ. ನಮ್ಮ ಚಿಕ್ಕವನಂತೂ ಅಮ್ಮ ಮನೆಗೆ ಬಂದರೆ ಸಾಕು ಬರೀ ಮುದ್ದೆ ಬೇಕು ಅಂತ ಕೇಳ್ತಾನೆ. ಯಾಕಂದರೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಟೀ ಕುಡಿಬೇಕು ಅಂತ ಟೀ ಕುಡಿತಾ ಇದ್ದೀವಿ ಇಲ್ಲಿ ಮಾಡಿಸ್ಕೊಂಡು. ಹಾಗೆಯೇ ನೋಡ್ಬೋದು ನಮ್ಮ ಚಿಕ್ಕವನು ಬಂದ್ಬಿಟ್ಟು ಇಲ್ಲಿ ಕರ್ಸಿವ್ ರೈಟಿಂಗ್ ಬರಿತಾ ಇದ್ದಾನಂತೆ. ABCD ನಂತೆ. ಅದು ತುಂಬ ಚೆನ್ನಾಗಿದೆಲ್ಲ ಒಂದು ಕರ್ಸಿವ್ ರೈಟಿಂಗು. ಸೊ ಏನೋ ಒಂದು ಗೀಚ್ತಾ ಇದ್ದಾನೆ ಪೆನ್ ತೊಗೊಂಡ್ಬಿಟ್ಟು. ಸರಿ, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ತಲೆನೋಯ್ತಾ ಇತ್ತು. ಅದಕ್ಕೋಸ್ಕರ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡಿ ರೆಸ್ಟ್ ಮಾಡೋಣ ಅಂತ. ನಾಳೆಯಿಂದ ವ್ಲಾಗ್ನ ನಾನು ಅಮ್ಮನ ಮನೆಯಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.